ಕೊಟ್ಟಿರತಕ್ಕಂತಹ ಲೆಕ್ಕ ನೀವು ನೋಡ್ತಾ ಇದ್ದೀರಾ, ಇದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು. ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಿಮಗೆ ನೆನಪು ಬರಬೇಕಾಗಿರೋದು ಪೈಥಾಗೋರಸನ ಪ್ರಮೇಯ. ಪೈಥಾಗೋರಸನ ಪ್ರಮೇಯ ಏನ್ ಹೇಳುತ್ತೆ ಅಂತಂದ್ರೆ, ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹು ಅಂದ್ರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ. ಸೊ ಇಲ್ಲಿ ಲಂಬಕೋನ 90 ಡಿಗ್ರಿ ಕಾಣಿಸ್ತಾ ಇದೆ ನಿಮಗೆ, ಬಿ ಕೋನ ಆಗಿದೆ. ಸೊ ಬಿ ಕೋನಕ್ಕೆ ಎದುರುಗಡೆ ಇರುವಂತಹ ಬಾಹು ಎ ಸಿ ಆಗಿದೆ, ಅದು ವಿಕರ್ಣ ಆಗಿದೆ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈಥಾಗೋರಸನ ಪ್ರಮೇಯ ಹಾಕ್ತಾ ಇದ್ದೀನಿ ಚಿತ್ರಕ್ಕೆ. ಏನಾಯ್ತು, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಎ ಸಿ ಯ ಬೆಲೆಯನ್ನು ಅಲ್ಲೇ ಕೊಟ್ಟಿದ್ದಾರೆ, ಏನಾಗುತ್ತೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಯ ಬೆಲೆ ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಯ ಬೆಲೆ ಎ ಸ್ಕ್ವೇರ್. ಇದನ್ನ ಮತ್ತೆ ನಾನು ರಿಅರೇಂಜ್ ಮಾಡಿದ್ರೆ ಏನಾಗುತ್ತೆ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದನ್ನ ಉಲ್ಟಾ ಪಲ್ಟಾ ಬರ್ಕೊಳ್ತೀನಿ, ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ಸೊ ನಮಗೆ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಬಿ ಸ್ಕ್ವೇರ್ is equal to a square plus c square ಅಂತ ಇರೋದು ಆಪ್ಷನ್ ಡಿ ಅಲ್ಲಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ. ಈಗ ಮತ್ತದೇ ಪೈಥಾಗೋರಸನ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಲೆಕ್ಕವನ್ನೇ ನಾವು ನೋಡ್ತಾ ಇದ್ದೀವಿ. ಈ ಕೆಳಗಿನ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ. ಸೊ ನಾವು ಈಗ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ, ಕೊಟ್ಟಿರ್ತಕ್ಕಂಥವು ಎಲ್ಲವೂ ಕೆಲವು ಏನಾಗಿದ್ದಾವೆ ಅಂತಂದ್ರೆ ಪೈಥಾಗೋರಸನ ತ್ರಿವಳಿಗಳು ಆಗಿದ್ದಾವೆ. ಪೈಥಾಗೋರಸನ ತ್ರಿವಳಿ ಅನ್ನುವಂಥದ್ದನ್ನ ನೀವು ಈಗಾಗಲೇ ಅಧ್ಯಯನ ಮಾಡಿದೀರಾ ಅಂತ ಭಾವಿಸ್ತೀನಿ ನಾನು. ಸೊ ಪೈಥಾಗೋರಸನ ತ್ರಿವಳಿ ಯಾವುದು ಇದಾವೋ ಅದನ್ನ ಗುರುತಿಸಿ ಅದೇನಾಗುತ್ತೆ ಅಂತಂದ್ರೆ ಅವು ಲಂಬಕೋನ ತ್ರಿಭುಜವನ್ನ ಪ್ರತಿನಿಧಿಸುತ್ತೆ. ಯಾವುದು ಪೈಥಾಗೋರಸನ ತ್ರಿವಳಿ ಅಲ್ಲವೋ ಅದು ಲಂಬಕೋನ ತ್ರಿಭುಜ ಅಲ್ಲ. ಸೊ ನೋಡಿ, ಈಗ ಮೊದಲನೇದನ್ನು ನೋಡೋಣ. ಆಪ್ಷನ್ ಎ 5, 12, 13 ಖಂಡಿತವಾಗ್ಲೂ ಇದು ಪೈಥಾಗೋರಸನ ತ್ರಿವಳಿ, ಹಾಗಾಗಿ ಇದು ಲಂಬಕೋನ ತ್ರಿಭುಜ. ಇದು ಲಂಬಕೋನ ತ್ರಿಭುಜ. ನಾವು ಕಂಡುಹಿಡಿಯಬೇಕಾಗಿರೋದೇನು, ಲಂಬಕೋನ ತ್ರಿಭುಜವಲ್ಲದ ಸಂಖ್ಯೆಗಳ ಗುಂಪನ್ನು ಕಂಡುಹಿಡಿಯಬೇಕು. ಇದು ಲಂಬಕೋನ ತ್ರಿಭುಜ ಆಗಿದೆ, ಯಾಕೆಂದ್ರೆ ಇದು ಪೈಥಾಗೋರಸನ ತ್ರಿವಳಿ ಆಗಿದೆ. ಇದೆಲ್ಲ ನಮಗೆ ಬೇಕಾಗಿರುವಂತಹ ಆಪ್ಷನ್. ನೆಕ್ಸ್ಟ್ 8, 15, 17. 8, 15, 17 ಈ ಮೂರು ಸಂಖ್ಯೆಗಳು ಕೂಡ ಪೈಥಾಗೋರಸನ ತ್ರಿವಳಿಗಳೇ ಆಗಿದ್ದಾವೆ. ಹಾಗಾಗಿ ಇದು ಲಂಬಕೋನ ತ್ರಿಭುಜವನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಹಾಗೆಯೇ ಡಿ ಅನ್ನು ನೋಡಿದಾಗಲೂ ಕೂಡ ಇದು ಕೂಡ ಪೈಥಾಗೋರಸನ ತ್ರಿವಳಿಯ ಸಂಖ್ಯೆಗಳೇ ಆಗಿದ್ದಾವೆ. ಹಾಗಾಗಿ ಡಿ ಕೂಡ ಆಪ್ಷನ್ ಅಲ್ಲ. ಈ ಆಪ್ಷನ್ ಸಿ ಏನಿದೆ ಇದು ಪೈಥಾಗೋರಸನ ತ್ರಿವಳಿಯ ಸಂಖ್ಯೆ ಅಲ್ಲ. ಪೈಥಾಗೋರಸನ ತ್ರಿವಳಿ ಸಂಖ್ಯೆ ಆಗಿದ್ರೆ ಏನಾಗಬೇಕು, ದೊಡ್ಡ ಸಂಖ್ಯೆಯ ವರ್ಗವು, ನೋಡಿ ಕೊಟ್ಟಿರ್ತಕ್ಕಂತಹ ಮೂರು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು 8, ಹಾಗೆ 6, ಹಾಗೆ 3 ಇದೆ. ಸೊ ಇಲ್ಲಿ ದೊಡ್ಡ ಸಂಖ್ಯೆಯ ವರ್ಗವು ಅಂದ್ರೆ 8 ಸ್ಕ್ವೇರ್ ಉಳಿದ ಎರಡು ಚಿಕ್ಕ ಸಂಖ್ಯೆಗಳ ವರ್ಗಕ್ಕೆ ಸಮನಾಗಿದ್ರೆ ಮಾತ್ರ ಅದು ಲಂಬಕೋನ ತ್ರಿಭುಜ. ಸೊ 8 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ, 64 ಬರುತ್ತೆ. 6 ಸ್ಕ್ವೇರ್ ಅಂದ್ರೆ 36 ಪ್ಲಸ್ 3 ಸ್ಕ್ವೇರ್ ಅಂದ್ರೆ ಎಷ್ಟು, 9. ಇದನ್ನ ನಾವು ಕೂಡಿಸಿದ್ರೆ ಎಷ್ಟು ಬರುತ್ತೆ, 64, ಈ ಕಡೆ 45 ಬರುತ್ತೆ. ಸೊ ನಮ್ಮ ಆಪ್ಷನ್ ಯಾವುದಾಗಿರ್ಬೇಕು ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಈಗ ಮತ್ತದೇ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಲೆಕ್ಕವನ್ನು ನಾವೀಗ ನೋಡ್ತಾ ಇದ್ದೇವೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಎ ಬಿ ಮತ್ತೆ ಎ ಸಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆದರೆ ಎ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಸೊ ಮೊದಲನೇದಾಗಿ ಇದಕ್ಕೆ ಪೈಥಾಗೋರಸನ ಪ್ರಮೇಯ ಹಾಕೋಣ. ಸೊ ಪೈಥಾಗೋರಸನ ಪ್ರಮೇಯ ಹಾಕ್ತಂದ್ರೆ ಕೋನ ಬಿ, ಇಲ್ಲಿ ಕೋನ ಬಿ ಏನಿದೆ, ಈ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಇದಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹು ಅಂದ್ರೆ ಎ ಸಿ ಏನಿದೆ ಇದು ವಿಕರ್ಣ ಆಗುತ್ತೆ. ಸೊ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ನಾವು ಪೈಥಾಗೋರಸನ ಪ್ರಮೇಯ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ.
ಈಗ ಎ ಬಿ ಮತ್ತು ಬಿ ಸಿಗೆ ಬೆಲೆಯನ್ನು ಕೊಟ್ಟಿದ್ದಾರೆ, ಅದನ್ನು ಹಾಕ್ಬೋಣ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿಯ ಬೆಲೆ ಗೊತ್ತಿದೆ, ದಟ್ ಈಸ್ 2 ಸೆಂಟಿಮೀಟರ್, 2 ಸ್ಕ್ವೇರ್ ಆಗುತ್ತೆ. ಬಿ ಸಿ ಬೆಲೆ ಕೂಡ ಗೊತ್ತಿದೆ, ದಟ್ ಈಸ್ 2 ಸೆಂಟಿಮೀಟರ್, ಅದು ಕೂಡ 2 ಸ್ಕ್ವೇರ್ ಆಗುತ್ತೆ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂತಂದರೆ 4 ಪ್ಲಸ್ 2 ಸ್ಕ್ವೇರ್ ಅಂದರೆ ಅಗೇನ್ 4. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಪ್ಲಸ್ 4 ಎಷ್ಟಾಗುತ್ತೆ? 8 ಆಗುತ್ತೆ. ನಮಗೆ ಎ ಸಿ ಸ್ಕ್ವೇರ್ನ ಬೆಲೆ ಬೇಕಾಗಿಲ್ಲ, ನಮಗೆ ಎ ಸಿಯ ಬೆಲೆ ಮಾತ್ರ ಬೇಕಾಗಿದೆ. ಹಾಗಾಗಿ ಎರಡೂ ಕಡೆ ನಾನು ವರ್ಗಮೂಲವನ್ನು ಹಾಕ್ತಾ ಇದ್ದೇನೆ. ಹಾಕಿದಾಗ ಎರಡೂ ಕಡೆ ವರ್ಗಮೂಲವನ್ನು ಹಾಕಿದಾಗ ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8 ಆಗುತ್ತೆ. ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8 ಬಂತು. ಈ ಸ್ಕ್ವೇರ್ ರೂಟ್ ಆಫ್ 8 ನಾನು 4 ಇಂಟು 2 ಅಂತ ಬರ್ಕೊಳ್ತೀನಿ. ಅಗೇನ್ ಇದನ್ನು ಸಿಂಪ್ಲಿಫೈ ಮಾಡ್ತಿದ್ರೆ ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ. ಅಗೇನ್ ಇದನ್ನು ಸಿಂಪ್ಲಿಫೈ ಮಾಡ್ತಿದ್ರೆ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಅಂತಂದರೆ ಎಷ್ಟು? 2 ರೂಟ್ 2. 2 ರೂಟ್ 2 ಎಲ್ಲಿದೆ ಆಪ್ಷನ್ ಅಂತಂದರೆ ಅದು ಆಪ್ಷನ್ ಎ ಅಲ್ಲಿ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ 2 ರೂಟ್ 2 ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಇದ್ದೇವೆ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಬಿ ಸಿ 90 ಡಿಗ್ರಿ. ನೋಡಿ, ಇದು ಕೋನ ಎ ಬಿ ಸಿ ಇಲ್ಲಿದೆಯಲ್ಲ, ಎ ಬಿ ಸಿ ಇದು 90 ಡಿಗ್ರಿ. ಹಾಗೆಯೇ ಬಿ ಡಿ ಅನ್ನಂತಹ ರೇಖೆ ಎ ಸಿ ಅನ್ನ ರೇಖೆಗೆ ಲಂಬ ರೇಖೆಯಾಗಿದೆ ಅಂತಂದ್ರೆ ಇದೇನು ಮಾಡುತ್ತೆ? ಇದು 90 ಡಿಗ್ರಿನ ಉಂಟು ಮಾಡ್ತಾ ಇದೆ ಈ ಕಡೆ. ಹೀಗಾದಾಗ ಎ ಬಿಯ ಉದ್ದ 6 ಸೆಂಟಿಮೀಟರ್, ಇಲ್ಲೇ ಕೊಟ್ಟಿದ್ದಾರೆ. ಎ ಬಿ ಉದ್ದ 6 ಸೆಂಟಿಮೀಟರ್, ಬಿ ಸಿ ಉದ್ದ 8 ಸೆಂಟಿಮೀಟರ್, ಹಾಗೆ ಸಿ ಯ ಉದ್ದ 10 ಸೆಂಟಿಮೀಟರ್ ಆದರೆ ಎ ಡಿ ಉದ್ದ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ಸೊ ಈಗ ಇದನ್ನ ಕಂಡುಹಿಡಿಯಲಿಕ್ಕೆ ನಾವು ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ, ಈಗ ಅಲ್ಲಿ 2 ಲಂಬಕೋನ ತ್ರಿಭುಜಗಳಿದ್ದಾವೆ, ಅದನ್ನ ಬರ್ಕೊಳ್ತೀನಿ ನಾನು. ಸೊ ಅಲ್ಲಿ ಒಂದು ದೊಡ್ಡ ಲಂಬಕೋನ ತ್ರಿಭುಜ ಇದೆ, ದಟ್ ಈಸ್ ಎ ಬಿ ಸಿ ಅಂತ. ಅಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದರ ಬೆಲೆಯನ್ನು ಕೊಟ್ಟಿದ್ದಾರೆ. ಇದು 6, ಇದು 8, ಇದು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಲಂಬಕೋನ ತ್ರಿಭುಜ ಇದೆ. ಆ ಲಂಬಕೋನ ತ್ರಿಭುಜ ಯಾವಾಗ ಬಂತು ಅಂತಂದ್ರೆ, ನಾವು ಯಾವಾಗ ಇಲ್ಲಿ ಬಿ ಸಿ ಬಿ ಡಿ ಅನ್ನುವಂತಹ ಲಂಬರೇಖೆಯನ್ನು ಎ ಸಿಗೆ ಎಳೆದಾಗ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಬಂತು, ದಟ್ ಈಸ್ ಎ ಬಿ ಡಿ ಅನ್ನುವಂತಹ ಲಂಬಕೋನ ತ್ರಿಭುಜ ಬಂತು. ಸೊ ಎ ಬಿ ಡಿ ಅನ್ನೋ ಲಂಬಕೋನ ತ್ರಿಭುಜನ ನಾನು ಈ ತರ ಬರ್ಕೊಳ್ಬಹುದು. ಸೊ ಬಿ ಅನ್ನ ಹಿಡಿದು ಮೇಲೆ ಕೆತ್ತಿದಾಗ ಏನಾಗುತ್ತೆ ಅಂತಂದ್ರೆ, ಬಿ ಇಲ್ಲಿ ಬರುತ್ತೆ, ಡಿ ಇಲ್ಲೇ ಇರುತ್ತೆ, ಎ ಈ ಕಡೆ ಹೋಗುತ್ತೆ. ಸೊ ಬಿ ಮೇಲಿದೆ, ಡಿ ಅನ್ನೋದು 90 ಡಿಗ್ರಿ ಬರುತ್ತೆ, ಎ ಇಲ್ಲಿ ಬರುತ್ತೆ. ಸೊ ಇದೇ ಚಿತ್ರವನ್ನ ನಾನು ಇಲ್ಲಿ ಕೆಳಗಡೆ ಬರ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಈ ಎರಡೂ ಲಂಬಕೋನ ತ್ರಿಭುಜವನ್ನು ನಾನು ಹೋಲಿಕೆ ಮಾಡಬೇಕಾಗಿದೆ. ಸೊ ಇದು ಚಿಕ್ಕ ತ್ರಿಭುಜ ಆಗಿರೋದ್ರಿಂದ ನಾನು ಚಿಕ್ಕದಾಗಿ ಬರ್ಕೊಳ್ತಾ ಇದ್ದೀನಿ. ಸೊ ಏನಾಯ್ತು, ಬಿ ಇಲ್ಲಿ, ಲಂಬಕೋನ ಡಿ ಇಲ್ಲಿದೆ ಅಂಡ್ ಎ ಇಲ್ಲಿದೆ. ಸೊ ಈ ತರ ಇದ್ದಾಗ ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯೋದು ನಮಗೆ ಸುಲಭ ಆಗುತ್ತೆ. ಸೊ ಈಗ ನೋಡಿ, ಇದು 90 ಡಿಗ್ರಿ ಇದೆ, ಹಾಗೆಯೇ ಇದು ಕೂಡ 90 ಡಿಗ್ರಿ ಇದೆ. ಸೊ ಮೊದಲನೇದಾಗಿ ಪರಸ್ಪರ ಸಮವಾಗಿರುವಂತಹ ಕೋನಗಳನ್ನ ಬರೆದುಕೊಳ್ಳೋಣ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಆಗಿದೆ ಈ ಎರಡು ತ್ರಿಭುಜಗಳಲ್ಲಿ. ಈಗ ಈ ದೊಡ್ಡ ತ್ರಿಭುಜವನ್ನೇ ನೋಡೋಣ. ಈಗ ಈ ದೊಡ್ಡ ತ್ರಿಭುಜವನ್ನ ನಾವು ನೋಡಿದಾಗ ನೋಡಿ, ಎರಡೂ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಎ ಕೋನ ಅನ್ನೋದು ಸಾಮಾನ್ಯವಾದ ಕೋನ. ನೋಡಿ, ಬಿ ಎ ಸಿ ಅಂತಂದ್ರೆ ಕೋನ ಎ ಏನಿದೆ ಇಲ್ಲಿ, ಈ ಕೋನ ಎ ಅಂದ್ರೆ ದೊಡ್ಡ ತ್ರಿಭುಜದ ಕೋನ ಎ. ಹಾಗೆ ಚಿಕ್ಕ ತ್ರಿಭುಜದಲ್ಲೂ ಕೂಡ ಎ ಅನ್ನುವಂಥದ್ದು ಎರಡೂ ತ್ರಿಭುಜಕ್ಕೆ ಸಾಮಾನ್ಯವಾದಂತಹ ಕೋನ ಆಗಿದೆ. ಸೊ ಈ ಕೋನ ಅಂದ್ರೆ ಇಲ್ಲಿರ್ತಕ್ಕಂಥ ಎ ಕೋನ ಹಾಗೆ ಇಲ್ಲಿರ್ತಕ್ಕಂಥ ಎ ಕೋನ ಪರಸ್ಪರ ಸಮ ಆಗಿದಾವೆ. ಹೀಗಿದ್ದಾಗ ಉಳ್ಕೊಂಡಿರೋಂಥ ಕೋನ ಯಾವುದು? ಉಳ್ಕೊಂಡಿರೋಂಥ ಕೋನ ದೊಡ್ಡ ತ್ರಿಭುಜದಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು ಇಲ್ಲಿ ಉಳ್ಕೊಂಡಿರುವಂತಹ ಕೋನ ಬಿ ಪರಸ್ಪರ ಸಮ ಆಗಿರ್ತವೆ. ಹೀಗಾಗಿದ್ದಾಗ
ಅನುರೂಪ ಬಾಹುಗಳ ಅನುಪಾತನ ಬರೆಯೋದು ಬಹಳ ಸುಲಭ, ಯಾಕಂದ್ರೆ ನಮಗೆ ಬಾಹುವಿನ ಉದ್ದ ಬೇಕಾಗಿದೆ. ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯೋಣ. ಕೋನ ಬಿಗೆ ಎದುರುಗಳಿರ್ತಕ್ಕಂಥದ್ದು ಎ ಸಿ ಬಾಹು, ಹಾಗೆ ಇಲ್ಲಿ ಕೋನ ಡಿಗೆ ಎದುರುಗಳಿರ್ತಕ್ಕಂಥ ಬಾಹು ಎ ಬಿ ಬಾಹು ಈಸ್ ಈಕ್ವಲ್ ಟು ಕೋನ ಎಗೆ ಈ ತ್ರಿಭುಜದಲ್ಲಿ ಎದುರುಗಳಿರ್ತಕ್ಕಂಥದ್ದು ಬಿ ಸಿ ಬಾಹು, ಹಾಗೆ ಇಲ್ಲಿ ಕೋನ ಎಗೆ ಎದುರುಗಳಿರ್ತಕ್ಕಂಥದ್ದು ಬಿ ಡಿ ಬಾಹು ಈಸ್ ಈಕ್ವಲ್ ಟು ಕೋನ ಸಿಗೆ ಈ ದೊಡ್ಡ ತ್ರಿಭುಜದಲ್ಲಿ ಎ ಬಿ ಬಾಹು ಡಿವೈಡೆಡ್ ಬೈ ಹಾಗೆಯೇ ಕೋನ ಬಿಗೆ ಎದುರುಗಳಿರ್ತಕ್ಕಂಥದ್ದು ಎ ಡಿ ಬಾಹು. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಯಾವುದು? ಎ ಡಿ ಬಾಹುವಿನ ಉದ್ದ ಬೇಕಾಗಿದೆ. ಸೊ ಎ ಡಿ ಬಾಹು ಇಲ್ಲಿದೆ ನೋಡಿ, ಇಲ್ಲಿದೆ ಎ ಡಿ ಬಾಹು ಇಲ್ಲಿದೆ, ಹಾಗಾಗಿ ಇದನ್ನ ಇಟ್ಕೊಳ್ಳೋಣ. ಇನ್ನು ಉಳಿದಂತೆ ಯಾವುದಾದ್ರು ಒಂದು ಅನುಪಾತವನ್ನು ತೆಗೆದುಕೊಂಡು ನಾವು ಹೋಲಿಕೆ ಮಾಡಬೇಕಾಗಿದೆ. ನಮಗೆ ಇಲ್ಲಿ ಬಿ ಡಿಯ ಬೆಲೆ ಕೂಡ ಗೊತ್ತಿಲ್ಲ, ಹಾಗಾಗಿ ಈ ಅನುಪಾತವನ್ನು ತೆಗೆದುಕೊಳ್ಳಬೇಡ. ಸೊ ನಾವು ಹೋಲಿಕೆ ಮಾಡಲಿಕ್ಕೆ ಈ ಅನುಪಾತ ಹಾಗೆ ಈ ಅನುಪಾತವನ್ನು ತೆಗೆದುಕೊಳ್ಳೋಣ. ಸೊ ಏನಾಗುತ್ತೆ? ಎ ಸಿ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಬಿ ಬೈ ಎ ಡಿ ಆಗುತ್ತೆ. ಸೊ ಈಗ ನಮಗೆ ಎ ಡಿಯ ಬೆಲೆ ಬೇಕು, ಇನ್ನು ಮಿಕ್ಕಿದಕ್ಕೆಲ್ಲ ಬೆಲೆಗಳು ಗೊತ್ತಿದ್ದಾವೆ, ಹಾಗಾಗಿ ಬೆಲೆಗಳನ್ನ ಬರೆದ್ಬೋಣ. ಎ ಸಿ ಬೆಲೆ ಗೊತ್ತು, ದಟ್ ಈಸ್ 10 ಸೆಂಟಿಮೀಟರ್. ಎ ಬಿ ಬೆಲೆ ಗೊತ್ತು, ದಟ್ ಈಸ್ 6 ಸೆಂಟಿಮೀಟರ್. ಮತ್ತೆ ಎ ಬಿ ಬೆಲೆ ಗೊತ್ತು, ದಟ್ ಈಸ್ 6 ಸೆಂಟಿಮೀಟರ್. ಎ ಡಿ ಬೆಲೆ ಗೊತ್ತಿಲ್ಲ, ಕಂಡುಹಿಡಿಬೇಕು, ಹಾಗಾಗಿ ಎ ಡಿಯನ್ನ ಇಲ್ಲೇ ಬರ್ಕೊಳ್ತಾ ಇದ್ದೀವಿ. ಸೊ ಇದನ್ನ ಓರೆ ಗುಣಕ್ರಮ ಕಲ್ತೀನಿ. ಎ ಡಿ ಇಲ್ಲಿ ಬರುತ್ತೆ, ಆರ್ ಇಲ್ಲಿ ಬರುತ್ತೆ, ಹಾಗೆ 10 ಕೆಳಗಡೆ ಬರುತ್ತೆ. ಸೊ ಏನಾಗುತ್ತೆ? ಎ ಡಿ ಇಸ್ ಈಕ್ವಲ್ ಟು 6 ಇಂಟು 6 ಬೈ 10 ಆಗುತ್ತೆ. ಸೊ ಇದನ್ನ ನಾನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ದಟ್ ಈಸ್ ಎ ಡಿ ಇಸ್ ಈಕ್ವಲ್ ಟು 6 ಬೈ 10 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ? 3.6 ಬರ್ತಾ ಇದೆ. ಸೊ ಎ ಡಿಯ ಬೆಲೆ ಎಷ್ಟು ಅಂತಂದ್ರೆ 3.6, ಅದಿರೋದು ಆಪ್ಷನ್ ಬಿ ಅಲ್ಲಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಆಗಿದೆ ಮತ್ತು ಕೋನ ಬಿ ಇಸ್ ಈಕ್ವಲ್ ಟು 70 ಡಿಗ್ರಿ ಮತ್ತು ಕೋನ ಸಿ ಇಸ್ ಈಕ್ವಲ್ ಟು 50 ಡಿಗ್ರಿ ಆದಾಗ ಕೋನ ಬಿ ಎ ಡಿಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಲೆಕ್ಕವನ್ನು ಮಾಡಲಿಕ್ಕೆ ನಾನು ಇದೇ ಚಿತ್ರವನ್ನ ಮತ್ತೊಮ್ಮೆ ಬರ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಬರ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಅಂತ ಕರಿತಾ ಇದ್ದೀನಿ. ಸೊ ಇಲ್ಲಿಗೆ ಒಂದು ರೇಖೆ ಇದೆ, ಇದನ್ನ ಡಿ ಅಂತ ಕರಿತಾ ಇದ್ದೀನಿ. ಈ ತರ ಇದ್ದಾಗ ನಮಗೆ ಏನು ಬೆಲೆ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಬೋಣ. ಕೋನ ಬಿ ಬಂದ್ಬಿಟ್ಟು 70 ಡಿಗ್ರಿ ಇದೆ, ಹಾಗೆ ಕೋನ ಸಿ ಬಂದ್ಬಿಟ್ಟು 50 ಡಿಗ್ರಿ ಇದೆ. ಸೊ ಎ ಬಿ ಸಿ ತ್ರಿಭುಜ ತೆಗೆದುಕೊಂಡು ಬಂದರೆ ಟೋಟಲ್ ಕೋನ ಎ ಬಂದ್ಬಿಟ್ಟು ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಬರಬೇಕು. ಕೋನ ಎ ಬಂದ್ಬಿಟ್ಟು 60 ಡಿಗ್ರಿ ಇರಬೇಕು. ಸೊ ಇದೆಷ್ಟಿರಬೇಕು? ಇದು ಟೋಟಲ್ 60 ಡಿಗ್ರಿ ಇದೆ, ಫುಲ್ ಕೋನ ಎ. ಸೊ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ತ್ರಿಭುಜನ ಎ ಸಿ ಬಾಹುವನ್ನ ನಾನು ಈಗ ವೃದ್ಧಿಸ್ತೇನೆ. ಸೊ ಇದನ್ನ ನಾನು ಇ ಅಂತ ಕರಿತಾ ಇದ್ದೇನೆ. ಎಲ್ಲಿವರೆಗೆ ನಾನು ಇದನ್ನು ವೃದ್ಧಿಸಿದ್ದೀನಿ ಅಂತಂದರೆ ಎ ಬಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಎ ಇ ಇರೋ ಹಾಗೆ ಮಾಡ್ಕೊಂಡಿದ್ದೇನೆ. ಅಂದರೆ ಅರ್ಥ ಏನು? ಎ ಬಿ ಈಸ್ ಈಕ್ವಲ್ ಟು ಎ ಇ ಆಗೋವರೆಗೆ ವೃದ್ಧಿಸಿದ್ದೇನೆ. ಎ ಇ ವರೆಗೆ ವೃದ್ಧಿಸಿದ ನಂತರ ಈ ಇ ಬಿಂದುನ ಮತ್ತೆ ಬಿ ಬಿಂದುನ ಹೀಗೆ ಸೇರಿಸಿದೆ. ಯಾವಾಗ ಈ ಥರ ಸೇರಿಸುತ್ತೋ, ಸೊ ಇಲ್ಲಿ ನೀವು ನೋಡಬಹುದು ಇಷ್ಟು 60 ಡಿಗ್ರಿ ಇದೆ. ಇದು ಸೊ ಇದೆಷ್ಟಾಗುತ್ತೆ ಅಂತಂದರೆ ಇದು 120 ಡಿಗ್ರಿ ಆಗುತ್ತೆ. ಯಾಕೆಂದರೆ ಇದು 60 ಡಿಗ್ರಿ ಇದೆ, ಇದು 120 ಡಿಗ್ರಿ ಆಗುತ್ತೆ. ಟೋಟಲ್ ಸೇರಿದ್ರೆ 180 ಡಿಗ್ರಿ ಆಗುತ್ತೆ. ಇದು 180 ಡಿಗ್ರಿ ಆಯ್ತಂದ್ರೆ ನೋಡಿ, ಇದೊಂದು ಎ ಬಿ ಇ ತ್ರಿಭುಜ ಅನ್ನೋದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ ಎ ಬಿ ಬಾಹು ಮತ್ತೆ ಎ ಇ ಬಾಹು ಪರಸ್ಪರ ಸಮವಾಗಿದೆ ಅಂತ ನಾನು ಇಲ್ಲಿ ಬರೆದಿದ್ದೇನೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎರಡು ಕೋನಗಳು ಪರಸ್ಪರ ಸಮ ಆಗ್ತವೆ. ಇಲ್ಲಿ ಉಳ್ಕೊಂಡಿರೋದು
ಇದು 120 ಡಿಗ್ರಿ, ಇಲ್ಲಿ ಉಳ್ಕೊಂಡಿರೋದು 60 ಡಿಗ್ರಿ. ಈ 60 ಡಿಗ್ರಿ ಪರಸ್ಪರ ಸಮ ಅಂತಂದ್ರೆ ಇದೆಷ್ಟಾಗುತ್ತೆ, ಇದು 30 ಡಿಗ್ರಿ ಆಗುತ್ತೆ. ಹಾಗೆ ಇದು ಕೂಡ 30 ಡಿಗ್ರಿ ಆಗುತ್ತೆ. ಸೊ ಇದು 30 ಡಿಗ್ರಿ ಆಯಿತು ಅಂತಂದಾಗ ನಮಗೆ ಕೊಟ್ಟಿರ್ತಕ್ಕಂತಹ ಅನುಪಾತ ಏನಂತಂದ್ರೆ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಅಂತ ಕೊಟ್ಟಿದ್ದಾರೆ. ಬಟ್ ಎ ಬಿನ ನಾವು ಎ ಇಗೆ ಸಮ ಅಂತ ತೋರಿಸಿದ್ದೇವೆ. ಸೊ ಇಲ್ಲಿ ಎ ಬಿ ಜಾಗದಲ್ಲಿ ಎ ಇ ಅಂತಲೇ ಬರ್ಕೊಂಡೆ ಅಂತಂದ್ರೆ ಏನಾಗುತ್ತೆ, ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಆಗುತ್ತೆ. ನೋಡೋಣ ಈಗ ಚಿತ್ರ ನೋಡೋಣ. ನೋಡಿ ಇಲ್ಲೊಂದು ದೊಡ್ಡ ತ್ರಿಭುಜ ಇದೆ ಅಂತ ಅನ್ಕೊಂಡ್ರೆ ನೀವು, ಈಗ ದೊಡ್ಡ ತ್ರಿಭುಜ ಇದೆ ಅಂತ ಅನ್ಕೊಂಡ್ರೆ ಇದು ಸಿ ಬಿ ಇ ಅಂತ ಅನ್ಕೊಂಡು ಇದು ಎ ಹಾಗೆ ತೆಗೆದುಕೊಂಡ್ರೆ ಎ ಸಿ ಮತ್ತೆ ಈ ಎರಡು ಬಾಹುಗಳನ್ನ ನಾನು ಹೋಲಿಕೆ ಮಾಡ್ತೀನಿ ಅಂತಂದ್ರೆ ಎ ಇ ಬೈ ಎ ಸಿ ಇದರ ಅನುಪಾತ, ಹಾಗೆಯೇ ಬಿ ಡಿ ಬೈ ಸಿ ಡಿ ಅನುಪಾತ, ಇವುಗಳು ಪರಸ್ಪರ ಸಮನಾಗಿದ್ರೆ ಈ ಎರಡು ಬಾಹುಗಳು ಪರಸ್ಪರ ಸಮಾಂತರವಾಗಿರ್ತವೆ ಅಂತ ಹೇಳ್ಬೋದು ನಾವು. ಇವು ಸಮಾಂತರವಾಗಿದ್ದಾಗ ಈ ಕೋನ ಮತ್ತೆ ಈ ಕೋನ ಪರಸ್ಪರ ಅನುರೂಪ ಕೋನಗಳಾಗ್ತವೆ. ಅನುರೂಪ ಕೋನಗಳು ಏನಾಗಿರ್ತವೆ, ಪರಸ್ಪರ ಸಮವಾಗಿರ್ತವೆ. ಸೊ ಈ ಕೋನ ಗೊತ್ತು ನನಗೆ ಎಷ್ಟು, ಇದು 30 ಡಿಗ್ರಿ. ಹಾಗಾಗಿ ಇದೆಷ್ಟಾಗುತ್ತೆ ಅಂದ್ರೆ ಏನು, ಎ ಡಿ ಸಿ ಕೋನ ಎಷ್ಟಾಗುತ್ತೆ, ಇದು 30 ಡಿಗ್ರಿ ಆಗುತ್ತೆ. ಸೊ ಎ ಡಿ ಸಿ ಕೋನ ಅಂತ ಏನಿದೆಯಲ್ಲ, ಇಲ್ಲಿ ಎ ಡಿ ಸಿ ಕೋನ ಅಂತ ಏನಿದೆಯಲ್ಲ, ಇಲ್ಲಿದೆಯಲ್ಲ ಕೋನ. ಸೊ ಈ ಕೋನ ಎಷ್ಟಾಗುತ್ತೆ ಅಂತಂದ್ರೆ ಇದು 30 ಡಿಗ್ರಿ ಆಗುತ್ತೆ. ಸೊ ಟೋಟಲ್ ಕೋನ 60 ಡಿಗ್ರಿ, ಇಷ್ಟು 30 ಡಿಗ್ರಿ ಆಯ್ತು ಅಂತಂದ್ರೆ ಇದೆಷ್ಟಾಗುತ್ತೆ, ಇದು 30 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿದ್ದು ಬಿ ಎ ಡಿ ಕೋನ ಎಷ್ಟಾಗುತ್ತೆ ಅಂತಂದ್ರೆ ಬಿ ಎ ಡಿ ಕೋನ ಎಷ್ಟಾಗುತ್ತೆ ಅಂತಂದ್ರೆ 30 ಡಿಗ್ರಿ ಆಗುತ್ತೆ. ಸೊ ನಮಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ ತರ ಚಿತ್ರದ ಮೂಲಕ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕಂಡುಹಿಡಿಯಬಹುದಾಗಿದೆ. ನೋಡಿದ್ದಕ್ಕೆ ವಂದನೆಗಳು. ನಮಸ್ಕಾರ.